ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯ ಮೇಲೆ ದೂರು ನೀಡು ಬಂದಂತಹ ಸಂತ್ರಸ್ತೆಯ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯ ಮೇಲೆ ಕೇಸ್, ದೂರು ನೀಡಲು ಬಂದ ಸಂತ್ರಸ್ತೆಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಆನೇಕಲ್ ಠಾಣೆಯಲ್ಲಿ ಸಂತ್ರಸ್ತೆ ವಿರುದ್ಧ ಕೇಸ್ ದಾಖಲಾಗಿದೆ. ಪೊಲೀಸರ ನಡೆಗೆ ಸಂತ್ರಸ್ತೆ, ಸಾರ್ವಜನಿಕರ ಆಕ್ರೋಶ. ಹಣದಾಸೆಗೆ ಪೊಲೀಸರು ಶಾಮೀಲಾಗಿರುವಂತಹ ಆರೋಪ ಕೇಳಿಬಂದಿದೆ. ನ್ಯಾಯ ದೊರಕಿಸಿಕೊಡಿ ಎಂದು ಸಂತ್ರಸ್ತೆ ಕಣ್ಣೀರಾಕಿದ್ದಾರೆ. ಸಂತ್ರಸ್ತೆ ನೀಡಿದ ದೂರನ್ನ ದಿಕ್ಕು ತಪ್ಪಿಸಲು ಯತ್ನವನ್ನ ಮಾಡಲಾಯಿತಾ? ಹಾಗಾದ್ರೆ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮೇಲೆ ಆರೋಪ ಕೂಡ ಕೇಳಿಬಂದಿರುವಂಥದ್ದು. ಇದು ಇವಾಗಿನ ಪ್ರಕರಣ ಅಲ್ಲ, ನೀವು ಸುಮಾರು ದಿನಗಳ ಹಿಂದೆ ಗೊತ್ತಿತ್ತು, ನೋಡಿದ್ರಿ ಅಂತ ಅನ್ಸುತ್ತೆ. ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ರೇಡಿಯಾಲಜಿಸ್ಟ್ ಡಾಕ್ಟರ್ ಒಬ್ಬ ಮಹಿಳೆ ಮೇಲೆ ಒಂದು ರೀತಿ ದುರ್ವರ್ತನೆಯನ್ನು ತೋರಿರುವಂಥದ್ದು, ದೌರ್ಜನ್ಯವನ್ನು ನಡೆಸಿರುವಂಥದ್ದು. ಆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ, ಆನೇಕಲ್ ಠಾಣೆಯ ಪೊಲೀಸರು ಸಂತ್ರಸ್ತೆಯ ವಿರುದ್ಧವೇ ಕೇಸ್ ದಾಖಲು ಮಾಡಲಾಗಿರುವಂಥದ್ದು. ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಲೈಂಗಿಕ ದೌರ್ಜನ್ಯ ಆಗಿತ್ತು. ಮಹಿಳೆ ಮೇಲೆ ರೇಡಿಯಾಲಜಿಸ್ಟ್ನಿಂದ ದೌರ್ಜನ್ಯ ನಡೆಸಲಾಗಿತ್ತು. ಲೈಂಗಿಕ ದೌರ್ಜನ್ಯ ನಡೆಸಿರೋದು ವಿಡಿಯೋ ಸಾಕ್ಷಿ ಇದೆ ಅಂತ ಸಂತ್ರಸ್ತೆ ಹೇಳ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ನಡೆಸಿರೋದು ವಿಡಿಯೋ ಇದೆ. ಠಾಣೆಗೆ ಬಂದ ಆರೋಪಿ ಜಯಕುಮಾರನ ಬಂಧನ ಮಾಡದೆ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ಠಾಣೆಗೆ ಬಂದಂತಹ ಜಯಕುಮಾರ್ ಬಂಧಿಸಿದ ಪೊಲೀಸರು. ಕರವೇ ಜನರ ಹೋರಾಟದ ಬಳಿಕ ಆರೋಪಿಯ ಬಂಧನ ಮಾಡಲಾಗಿದೆ. ಇದಾದ ಬಳಿಕ ಆರೋಪಿ ಪತ್ನಿ ನೀಡಿದ ದೂರಿನ ಮೇಲೆ ಎಫ್ಐಆರ್ ಕೂಡ ಮಾಡಿದ್ದಾರೆ ಪೊಲೀಸರು. ಈ ಘಟನೆ ನಡೆದು ಸುಮಾರು ಒಂದು 20 ದಿನ ಆಗಿರಬೇಕು. 20 ದಿನಗಳ ಬಳಿಕ ಠಾಣೆಗೆ ಬಂದು ಸುಳ್ಳು ದೂರನ್ನ ನೀಡಿರುವಂಥದ್ದು. 20 ದಿನಗಳ ಬಳಿಕ ಸುಳ್ಳು ದೂರನ್ನ ನೀಡಲಾಗಿದೆ. ಸಂತ್ರಸ್ತೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ರೋಲ್ ಕಾಲ್ ಮಾಡಲು ಬಂದಿದ್ರು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದರೆ ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲದೆ ಇದ್ರೂ ಕೂಡ ಸಂತ್ರಸ್ತೆಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಲಾಢ್ಯರು ಮತ್ತು ಹಣದಾಸೆಗೆ ಪೊಲೀಸರು ಶಾಮೀಲಾಗಿದ್ದಾರೆ ಅಂತ ಇದೀಗ ಸಂತ್ರಸ್ತೆ ಆರೋಪವನ್ನು ಮಾಡ್ತಾ ಇದ್ದಾರೆ. ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಯನ್ನ ಚೇಂಜ್ ಮಾಡಿ ಸಂತ್ರಸ್ತೆ ವಿರುದ್ಧ ನೀಡಿರುವಂತಹ ದೂರು ರದ್ದಿಗೆ ಒತ್ತಾಯವನ್ನು ಕೂಡ ಮಾಡಲಾಗಿರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದೇ ಮಹಿಳೆ ಸ್ಕ್ಯಾನಿಂಗ್ಗೆ ಅಂತ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗಿರ್ತಾರೆ. ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಡಾಕ್ಟರ್ ಥರ ನಡೆಸ್ಕೊಂಡಿರಲ್ಲ, ಬೇರೆ ಥರ ಬಿಹೇವ್ ಮಾಡಿರ್ತಾರೆ. ಇದರ ಒಂದು ವಿಡಿಯೋ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ವಿಡಿಯೋ ಪ್ರೂಫ್ ಇದ್ದರೂ ಕೂಡ ಪೊಲೀಸರು ಆತನನ್ನು ಬಂಧನ ಮಾಡಿದಂತಹ ಎರಡೇ ನಿಮಿಷಕ್ಕೆ ಆತನನ್ನು ವಾಪಸ್ ಕಳಿಸಿರುವಂಥದ್ದು. ಅದಾದ ಒಂದು 20 ದಿನದ ಆದಮೇಲೆ ಇವಾಗ ಆ ಸಂತ್ರಸ್ತೆಯ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಏನಂತ, ರೋಲ್ ಕಾಲ್ ಮಾಡೋಕೆ ಅಂತ ಬಂದಿದ್ರು, ಹನಿ ಟ್ರ್ಯಾಪ್ ಮಾಡೋಕೆ ಅಂತ ಬಂದಿದ್ರು ಅಂತ ಆ ಎಫ್ಐಆರ್ನಲ್ಲಿ ದಾಖಲು ಮಾಡಲಾಗಿರುವಂಥದ್ದು, ಉಲ್ಲೇಖ ಮಾಡಲಾಗಿರುವಂಥದ್ದು. ಈ ಕುರಿತಂತೆ ಪಾಪ ಸಂತ್ರಸ್ತೆ ಕೂಡ ಮಾತನಾಡಿದ್ದಾರೆ. ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ. ಹೀಗಾಗಿ ತಿಪ್ಪೇಸ್ವಾಮಿ ಅವರನ್ನು ಬದಲಾವಣೆ ಮಾಡಿ, ಟ್ರಾನ್ಸ್ಫರ್ ಮಾಡಿ ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ನಾವು 50 ಲಕ್ಷ ಕೇಳಲೇ ಇಲ್ಲ. ನಾವು ಅವರು ವೈಫಿಗೆ ನಾವು ನೋಡೇ ಇಲ್ಲ. ಬಟ್ ಈ ಕೇಸ್ ಮುಚ್ಚಾಕಕ್ಕೆ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ. ಬಟ್ ನಾವು ತುಂಬ ಬಡವರು, ನಮಗೆ ಸಪೋರ್ಟ್ ಯಾರು ಇಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾತಾಡ್ತಾ ಇದ್ದಾರೆ. ನಾವು 12ನೇ ತಾರೀಕು ಹಾಸ್ಪಿಟ್ಲಲ್ಲಿ ಇದ್ದೀವಿ. ನಮ್ಮ ಮನೆಯವರು ನಾವು ಇಬ್ಬರು ಇದ್ದೀವಿ. ಅವರು ಕೊಟ್ಟಿದ್ದೇ ಪ್ರೂಫ್ ಆಗಿದ್ರೆ ಬಟ್ ತೋರಿಸ್ಲಿ, ನಮ್ಮ ಹತ್ರ ಯಾವ ಪ್ರೂಫ್ ಇಲ್ಲ. ಅವರೇನು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವೇನಾದ್ರೂ ಅವರನ್ನು ಸಂಪರ್ಕ ಮಾಡಕ್ಕೆ ಇದು ಮಾಡಿದ್ರಾ ಅಂತ ಹೇಳಿ ಈ ತರ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ? ಏನ್ ಸರ್, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಇದು ಮಾಡಿದ್ರಾ ಅಥವಾ ಅವರೇನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ? ಇಲ್ಲ ಸರ್, ಅವರು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾನು ಹಾಸ್ಪಿಟಲ್ ಇದ್ದೆ. ಸುಳ್ಳು ಕಂಪ್ಲೇಂಟ್ ಏನಕ್ಕೆ? ಅದೇ ಕೇಸ್ ಮುಚ್ಚಾಕಕ್ಕೆ ಇವಾಗ ನಮ್ಗಿಬ್ರಿಗೆ ಅರೆಸ್ಟ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇಲ್ಲ, ಅವರಿಗೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ತರ ನಮ್ಗೆ ನ್ಯಾಯ ಬೇಕು ಸರ್, ಅಷ್ಟೇ. ಆಮೇಲೆ ಜೊತೆಗೆ ಎಫ್ಐಆರ್ ನಲ್ಲಿ ನೀವು ರೋಲ್ ಕಾಲ್ ಮಾಡೋದಕ್ಕೆ ಮತ್ತೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳ್ತೀವಿ. ನಮ್ಗೆ ಅದು ಹನಿ ಟ್ರಾಪ್ ಏನು ಗೊತ್ತೇ ಇಲ್ಲ ಸರ್, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ರೋಲ್ ಕಾಲ್ ಮಾಡಕ್ ಬಂದಿದ್ರು ಅವರು ಅಂತ ಹೇಳಿ ನಮ್ಗೆ ಅದು ಏನು ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ.
ನೀವ್ ಏನ್ ಕೇಳ್ಕೊತೀರಮ್ಮ ಈ ತರ ಪೊಲೀಸ್ನವರು ನಿಮ್ಮ ಬಟ್ ನಮ್ಗೆ ನ್ಯಾಯ ಬೇಕು ಸರ್. ಅವರು ಏನೋ ಈ ಕೇಸ್ ಮುಚ್ಚಾಕಕ್ಕೆ ಈ ತರ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಬಟ್ ನಾವು ಏನು ಅವ್ರ ಹತ್ರ ಕೇಳಲೇ ಇಲ್ಲ ಸರ್. ಪೊಲೀಸ್ನವರು ಶಾಮೀಲಾಗಿದ್ದಾರೆ?